ವಿಚಾರವಾಗಿ ಮಾಡಲಿಕ್ಕೆ ಸಭೆಯನ್ನು ನಡೆಸಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ. ಸಾಮಾನ್ಯವೆಲ್ಲ ಬೆಂಗಳೂರಿನಲ್ಲೇ ಬೆಂಗಳೂರು ವಿಭಾಗದ ಸಭೆ ನಡೀತಾ ಇತ್ತು. ನಾನು ಬೆಂಗಳೂರು ಮಾಡೋದು ಬೇಡ, ಈಗಾಗಲೇ ಅಧಿಕಾರಿಗಳ ಸಲ ಕರೆದು ಚರ್ಚೆ ಮಾಡಿದ್ದೇನೆ. ಸೊ ಇದನ್ನ ತುಮಕೂರು, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಇವೆಲ್ಲಕ್ಕೂ ಕೂಡ ಅನುಕೂಲ ಆಗ್ತದೆ. ಕೋಲಾರ, ನಮ್ಮ ರಾಮನಗರ, ಬೆಂಗಳೂರು, ಸೊ ಈ ಭಾಗದಲ್ಲಿ ಮಾಡೋಣ ಅಂತೇಳಿ ಇವತ್ತು ಈ ಭಾಗದಲ್ಲಿ ಸಭೆಯನ್ನು ಮಾಡಿದ್ದೇವೆ. ಸೊ ಕೆಲವು ಜಮೀನಿಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ರೈತರಿಗೆ ಯಾವ ಕಾರಣಕ್ಕೂ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಬೆಳಗಾವಿನಲ್ಲಿ ಒಂದು ವಿಶೇಷವಾದ ತೀರ್ಮಾನವನ್ನು ಆಲ್ಮಟ್ಟಿ ಒಂದು ಬಿಟ್ಟರೆ ಎಲ್ಲೂ ಕೂಡ ಇನ್ನು ಒಳ್ಳೆ ವಾತಾವರಣ ಬರ ಹೆಚ್ಚಿಗೆ ಆಗ್ತಾ ಇದೆ. ಈ ಭಾಗದಲ್ಲಿ ಭಾಳ ಬರ ಇನ್ನು ಕಾಣ್ತದೆ. ಅದಕ್ಕೆ ಏನು ಮಾಡಬೇಕು ಮುಂಜಾಗ್ರತೆಯಾಗಿ ಅಂತೇಳಿ ಚರ್ಚೆ ಮಾಡಲಿಕ್ಕೆ ಇವತ್ತೆಲ್ಲ ನಮ್ಮ ಜನಪ್ರತಿನಿಧಿಗಳು ಕೂಡ ನಮ್ಮೆಲ್ಲ ಅಧಿಕಾರಿ ಕೂಡ ಎಲ್ಲ ಅಧಿಕಾರಿಗಳು ಕೂಡ ಮಾಹಿತಿಗಳೆಲ್ಲ ಕೊಟ್ಟಿದ್ದಾರೆ. ಚರ್ಚೆ ಮಾಡಿಬಿಟ್ಟು ನಿಮ್ಮ ಹತ್ರ ಏನು ವಿಚಾರ ತಿಳಿಸಬೇಕು ಅಂತೇಳಿ ತಿಳಿಸ್ತೇನೆ. ನಾಳೆ ಇಲ್ಲಿ ಸುಧಾಕರ್ ಅವರ ನುಡಿ ದಮನ ಕಾರ್ಯಕ್ರಮಕ್ಕೆ ನಾಳೆ ಕೂಡ ಈ ಕಾರ್ಯಕ್ರಮ ಸರ್, ಖಾಸಗಿ ಶಾಲೆಗಳು ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳು ಸರ್ಕಾರ ಮಾಡುವಂಥ ಕೆಲಸನ ಖಾಸಗಿ ಶಾಲೆಗಳು ಯಾಕೆ ಮಾಡಬೇಕು, ಮತ್ತೆ ಅದ್ರ ಕಡೆ ವಿದ್ಯಾರ್ಥಿಗಳ ಮೇಲೆ ಹೆಚ್ಚಾಗುತ್ತೆ ಅಂತ ಖಾಸಗಿ ಶಾಲೆಗಳು ಉನ್ನತಿ ಹೇಳಿ ಖಾಸಗಿ ಶಾಲೆಗಳು ನನಗೂ ಇರುವಂಥ ಒಂದು ಒಪ್ಪಂದ. ಖಾಸಗಿ ಅಂದರೆ ಎಲ್ಲ ಶಾಲೆಗಳು ಎಲ್ಲ ಶಾಲೆಗೆ ಅದೊಂದು ಲಿಮಿಟೇಷನ್ ಇದೆ. ಒಳ್ಳೊಳ್ಳೆಯ ಶಾಲೆಗಳು ಹಳ್ಳಿ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಅವ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಸಪೋಸ್ ಯಾವುದೋ ಒಂದು ಬೆಂಗಳೂರಲ್ಲಿ ಶಾಲೆ, ದೊಡ್ಡ ಶಾಲೆ, ಅನುಕೂಲವಾದ ಶಾಲೆ, ಒಳ್ಳೊಳ್ಳೆ ಫೀಸ್ ತಗೊಳ್ತಾರೆ. ಅಂಥ ಶಾಲೆಗಳು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅವ್ರ ಸ್ಟ್ಯಾಂಡರ್ಡ್ಗೆ ಈ ಒಂದು ಯಾವುದೋ ಸ್ಕೂಲಲ್ಲಿ 4-5 ಟೀಚರ್ಸು ಬಾಕಿ ಇರ್ತಾರೆ. ಸೊ ಅಂಥವ್ರಿಗೆ 4-5 ಟೀಚರ್ಸ್ಗೆ ಅವರು ಶಾಲೆಯಿಂದ ಕಳಿಸಿ ಅವ್ರು ಪ್ರಯೋಗ ಮಾಡಿ ಸರ್ಕಾರ ಶಾಲೆಗಳಿಗೆ ತೆಗೆದುಕೊಂಡು. ಸೊ ಅನೇಕ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಇದ್ದಾರೆ. ಒಂದು CSR ಪಾಲಿಸಿ ಮಾಡಿದ್ದೀವಿ. CSR ಪಾಲಿಸಿ ಏನಿದೆ ಅಂತಂದರೆ ಅವರು 2% ಹಣ ಸಂಪಾದನೆ ಮಾಡೋ ಹಣನ ಅವರು ತಗೋಬೇಕು ಅಂತ, ಏನು ಅವರು ಖರ್ಚು ಮಾಡಬೇಕು ಅಂತಿದೆ. ಒಂದು ಏನೋ ಕ್ರೈಟೀರಿಯಾ ಇದೆ, ಯಾವುದಾದ್ರು ಕೆಲಸಗಳಿಗೆ ಮಾಡ್ಬೋದು ಅನ್ನೋದು ಕ್ರೈಟೀರಿಯಾ. ನನ್ನ ಉದ್ದೇಶ ಏನಪ್ಪ ಅಂತಂದರೆ ಫಸ್ಟು ಪ್ರೈಮರಿ ಎಜುಕೇಷನ್ ಬೆಂಗಳೂರಿಗಾಗಲಿ, ಚಿತ್ರದುರ್ಗಕ್ಕಾಗಲಿ, ದಾವಣಗೆರೆಗಾಗಲಿ ಹಳ್ಳಿಯಿಂದ ವಿದ್ಯಾಭ್ಯಾಸಕ್ಕೋಸ್ಕರ ಜನ ವಲಸೆ ಬರೋದನ್ನ ತಪ್ಪಿಸ್ಬೇಕು ಅಂತ. ಹಳ್ಳಿ ಮಕ್ಕಳಿಗೆ ಬೆಂಗಳೂರು ಮಟ್ಟದ ವಿದ್ಯಾಭ್ಯಾಸ ಸಿಗಬೇಕು ಅಂತ, ದಾವಣಗೆರೆ ಮಟ್ಟದ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನೀವು ಪ್ರತಿಯೊಬ್ಬರು ದತ್ತು ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ನನಗೂ ಒಂದು ಒಪ್ಪಂದ ಆಗಿದೆ. ಹಿಂದೆ ನಾನು ಬೇರೆ ಸಂದರ್ಭದಲ್ಲಿ ಅವ್ರಿಗೇನೋ ಮಾತುಕತೆ ಮಾಡಿದ್ದೇನೆ. ನೀವು ಒಂದು ಎಷ್ಟೋ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ, CBC ಸ್ಕೂಲ್ಗಳಿದೆ, ICC ಸ್ಕೂಲ್ ಇದೆ, ಅವ್ರ ಮಟ್ಟದ ಒಂದು 4 ಜನ ಮೇಷ್ಟ್ರು ಯಾವುದೋ ಸ್ಕೂಲಲ್ಲಿ, ಈಗ ರಘುಮೂರ್ತಿ ಕ್ಷೇತ್ರದಲ್ಲಿ ಯಾವುದೋ ಒಂದು ಮೂಲೆ ಒಂದು ಹಳ್ಳಿ ಇದೆ, ಹಳ್ಳಿಲಿ ಮೇಷ್ಟ್ರಿಲ್ಲ ಅಂತ ಒಂದು 50,000 ಮೇಷ್ಟ್ರು. ಸರ್ಕಾರ 1,40,000 ರೂಪಾಯಿ ಒಂದು ಮಗುವಿಗೆ ಖರ್ಚು ಮಾಡ್ತಾರೆ. ಆದರೂ ಕೂಡ ನಾವು ಕ್ವಾಲಿಟಿ ಎಜುಕೇಷನ್ ಮೊದಲಿಂದ ನಾವು ಮಾಡೋಕ್ಕಾಗಲಿಲ್ಲ. ಆ ದೃಷ್ಟಿಯಿಂದಲೇ ನಾವು ಪ್ರೈವೇಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಅವರೆಲ್ಲ ಭಾಳ ಸನ್ನದ್ಧರಾಗಿದ್ದಾರೆ, ಅವ್ರು ಮಾಡ್ತಾರೆ. ಅವರು ಅವಮಾನ ತಡೆಯೋಕ್ಕಾಗ್ತಾ ಇಲ್ಲ. ಪ್ರಧಾನಮಂತ್ರಿಗಳು ಈಗ ಕಣ್ ತೆಗೆದಿದ್ದಾರೆ. ನಾವು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಅಂತ ಹೇಳ್ತಾರೆ. ಕೇಸ್ನ ವಾಪಸ್ ಎತ್ಬಿಡಿ ಅಂತ ಹೇಳಿದ್ರು ನಾವು. ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು ನಾವು. ಅದಕ್ಕೆ ನಾವು ಬದ್ಧರಿದ್ದೇವೆ. ಇದು ಮಕ್ಕಳ ಭವಿಷ್ಯ. ಇದು BJP ಅವರಿಗೆ ಪಾಪ ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಮಕ್ಕಳು ಹೇಳಿ ಏಟು ಹೊಡೆದ್ರಲ್ಲ, ಆ ಇಡೀ ದೇಶದ ಮಕ್ಕಳು ದಂಗೆ ಇರ್ತಿರಲಿಲ್ಲ, ಅದನ್ನು ಅವ್ರಿಗೆ ನೋಡೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಈಗ ನನ್ನ ಮೇಲೆ ಎಷ್ಟೋ ಜನ ಪ್ರತಿಭಟನೆಗಳು ನಡೀತದೆ. ನಾನು ಬೇಡ ಅನ್ನೋಕ್ಕಾಗಲ್ಲ. ನೀವು ಮಾಧ್ಯಮದವರು ಪ್ರತಿಭಟನೆಗಳು ಮಾಡ್ತಾರೆ, ನಿಮ್ಮಲ್ಲಿ ಬೇಡ ಅನ್ನೋಕ್ಕೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಅದರಿಂದ
ರಾಜೀನಾಮೆ ಕೊಡ್ಸೋಕ್ಕಾಗ್ತದೆ. ಈ ಪರೀಕ್ಷೆ ಮೊನ್ನೆ ಇದು KPSC ಯಾರು ಮಾಡಿದ್ರು ಅವನ ಅಧ್ಯಕ್ಷನ ನಾ ಮಾಡಿದ್ವ, ಅವರೇ ಮಾಡಿದ್ರು, ಅವರೇ ತೆಗೆದಾಕೊಂಡು ಅದಕ್ಕೆ ಅವರೇ ಮುಂಚಿತವಾಗಿ ಗೊತ್ತಾಗ್ಬಿಟ್ಟು ಪತ್ರ ಬಂದು ವಜಾ ಮಾಡಬೇಕು ಅಂತೇಳಿ ಆಯಿತು. ಗವರ್ನರ್ ಏನೋ ನಂಗೆ ಕಳಿಸ್ಬಿಟ್ಟು ನಾನು ಅಕ್ಸೆಪ್ಟ್ ಮಾಡಿ ಏನು ಬೇಕು ಕಾನೂನು ಕ್ರಮ ಕೈಗೊಳ್ಳಿ. ಬಿಡದಿ ರೈತರ ವಿರುದ್ಧ FIR ಎಲ್ಲ ನಮ್ಮ ರೈತರೇ ನಾನು ಹೇಳ್ತೀನಿ, ಯಾರು ಯಾರು ತೊಂದರೆ ಕೊಡ್ತಾರೆ ಎಲ್ಲ ನಮ್ಮ ಜನ, ನಾವು ಅವ್ರು ಬಿಟ್ಟು ಹೋಗೋಕ್ಕಾಗಲ್ಲ, ಅವ್ರನ್ನ ಬಿಟ್ಟು ಬದುಕೋಕ್ಕಾಗಲ್ಲ. ತೀರ್ಮಾನ ನಾನು ಮಾಡ್ತೀನಿ.